ಪದ್ಮಲತಾ ಪ್ರಕರಣದ ಬಗ್ಗೆ ಮಾತನಾಡ್ತಾ ಇದ್ವಿ. ಇದರ ಜೊತೆಯಲ್ಲಿ ಯಾಕೆ ಧರ್ಮಸ್ಥಳದ ಪ್ರಭಾವಿಗಳ ಹೆಸರನ್ನ ಉಲ್ಲೇಖ ಮಾಡಿ ಕಂಪ್ಲೇಂಟ್ ಅನ್ನ ಕೊಡೋ ಪ್ರಯತ್ನ ಮಾಡ್ಲಾಗ್ತಾ ಇಲ್ಲ ಅಂತ ಹೇಳಿ ನೀವು ಹೇಳಿದ್ರಿ ಒಂದೆರಡು ಪ್ರಕರಣ. ಬಟ್ ಅದರಲ್ಲಿ ತನಿಖೆ ಆಯ್ತು ಅಲ್ವಾ ನರಸಿಂಹಮೂರ್ತಿ ಸರ್? ಯಾವ ದೂರಲ್ಲಿ ಈ ಹೆಸರುಗಳು ಅಲ್ಲ ತನಿಖೆ ಆಯ್ತು, ತನಿಖೆ ಆಯ್ತು ವಿತ್ ಇನ್ ಕೋರ್ಟ್ಸ್. ತನಿಖೆ ನಾಮಕಾವಸ್ಥೆ ತನಿಖೆ ಆಯ್ತು, ಎಲ್ಲವೂ ದಿಕ್ಕು ತಪ್ಪಿ ಹಾಳಾಗೋಯ್ತು. ಇದೆ ಸಿಬಿಐ ಕೋರ್ಟ್ನ ಜಡ್ಜ್ಮೆಂಟ್ ಅಲ್ಲಿ ಪುಂಖಾನುಪುಂಖವಾಗಿ ಉಲ್ಲೇಖ ಮಾಡಿದ್ದಾರೆ. ಯಾರು ತನಿಖಾಧಿಕಾರಿಗಳು ಮತ್ತೆ ವೈದ್ಯರು ಯಾವ ರೀತಿ ಇದು ಕೇಸ್ನ ಅಳ್ಳಾಡಿಸಿದ್ದಾರೆ ಅನ್ನೋದನ್ನ ಬಹಳ ವಿವರವಾಗಿ ಹೇಳಿದ್ದಾರೆ. ಮತ್ತೆ ಈ ಸಂತೋಷ್ ರಾವ್ನ ನಿರಪರಾಧಿ ಇದನ್ನಲ್ಲ, ಆತನ ಬಗ್ಗೆ ಹೈಕೋರ್ಟ್ ಮೀನ್ಸ್ ಸಿಬಿಐ ಕೋರ್ಟ್ನ ಆದೇಶ ಏನ್ ಗೊತ್ತಾ? ಪ್ಯಾರಾ ನಂಬರ್ 142 ನಲ್ಲಿ ಒಂದು ಮಾತು ಹೇಳ್ತಾರೆ, ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಕನೆಕ್ಷನ್, ದೇರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿಸ್ ಅಕ್ಯೂಸ್ಡ್ ವಿತ್ ದಿಸ್ ಕ್ರೈಮ್ ಅಂತ. ಹಂಗಂದ್ರೆ ಏನ್ ಸ್ವಾಮಿ? ಸಾಕ್ಷ್ಯಾಧಾರಗಳ ಕೊರತೆ ಅಂತ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರಿಪೀಟೆಡ್ಲಿ ಹೇಳಿದ್ದಾರೆ. ರಕ್ಷಣೆ ಮಾಡಬೇಕು, ರಕ್ಷಣೆ ಮಾಡಬೇಕು. ನಾನು ಏನು ವಾಸ್ತವ ಕೇಳಿಸ್ಕೊಳ್ಳಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಕೋರ್ಟ್ ಆದೇಶ ಏನ್ ಹೇಳುತ್ತೆ? ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್, ನಾಟ್ ಟು ಪ್ರೂವ್, ಟು ಕನೆಕ್ಟ್ ದಿಸ್ ಅಕ್ಯೂಸ್ಡ್ ವಿತ್ ದ ಕ್ರೈಮ್ ಅಂದ್ರೆ ಏನು? ಈ ಅಪರಾಧಿಯನ್ನ ಈ ಪ್ರಕರಣದ ಜೊತೆಗೆ ಕನೆಕ್ಟ್ ಮಾಡಲಿಕ್ಕೆ ನಿಮಿಷ ಸರ್, ನೀವು ಉಲ್ಲೇಖ ಮಾಡಿದ್ರಿ ಅಂತ ಹೇಳಿ ನಾನು ಅದೇ ಪ್ಯಾರಾಗ್ರಾಫು 89ನೇ ಪೇಜು 143ರಲ್ಲಿ ಉಲ್ಲೇಖ ಮಾಡಿರೋದ್ರನ್ನ 143 ಪಾಯಿಂಟ್ ನಲ್ಲಿ ದ ಪ್ರಾಸಿಕ್ಯೂಷನ್ ಫೇಲ್ಸ್ ಟು ಪ್ರೂವ್ ದಟ್ ದ ಪ್ರಾಸಿಕ್ಯೂಷನ್ ಫೇಲ್ಸ್ ಟು ಪ್ರೂವ್ ದಟ್ ದ ಅಕ್ಯೂಸ್ಡ್ ಹ್ಯಾಸ್ ಕಮಿಟೆಡ್ ದ ಆಕ್ಟ್. ಇಟ್ಸ್ ದ ಫೇಲ್ಯೂರ್ ಆಫ್ ದ ಪ್ರಾಸಿಕ್ಯೂಷನ್. ಇಟ್ಸ್ ದ ಪ್ರಾಸಿಕ್ಯೂಷನ್ ಫೇಲ್ಯೂರ್. ಇದನ್ನ ಹೇಳಿದ ಮೇಲೆ ಮಿಕ್ಕಿದ್ ಬಂದಿದೆ ಸರ್. ಫೇಲ್ ಆಗಿದೆ ಪ್ರಾಸಿಕ್ಯೂಷನ್. ಅದಕ್ಕೆ ಮೋಹನ್ ಅವರು ಬಹಳ ಸೂಕ್ಷ್ಮವಾದ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇಲ್ಲ ಮೋಹನ್ ಅವರು ಪ್ರಸ್ತಾಪ ಮಾಡಿದ್ರು. ಏನ್ ಹೇಳಿದ್ರು? ಹೌದು, ಲೆಟ್ ಮಿ ಕಂಪ್ಲೀಟ್. ಮೋಹನ್ ಅವರು ಅದಕ್ಕೆ ಕೂತು ಮಾತನಾಡುವಾಗ ಹೇಳಿದ್ದು ನೋಡಿ, ಒಂದೇ ಪ್ರಕರಣ ಬಹುಶಃ ನಮಗ್ ಗೊತ್ತಿರೋ ಹಾಗೆ ಯಾವ ಪ್ರಕರಣದಲ್ಲಿ ಒಬ್ಬ ಆರೋಪಿ ಪರವಾದ ವಕೀಲರು ಜೊತೆಗೆ ಪ್ರಾಸಿಕ್ಯೂಷನ್ ಪರವಾದ ವಕೀಲರು ಇಬ್ರು ಕೂಡ ಒಂದೇ ಆಯಾಮದಲ್ಲಿ ತನಿಖೆಗಿಳಿದ್ಬಿಟ್ರು, ಒಂದೇ ಆಯಾಮದಲ್ಲಿ ವಾದ ಮಂಡನೆಗಿಳಿದ್ಬಿಟ್ರು. ಹೀಗೆ ಯಾಕೆ ಹೇಳಿದ್ರಿ ಮೋಹನ್ ಅವರೇ ತಾವು? ನೋಡಿ, ಯಾವ ವಿಚಾರವನ್ನ ಪ್ರಾಸಿಕ್ಯೂಷನ್ ಪರ ವಕೀಲರು ಮ್ಯಾಜಿಸ್ಟ್ರೇಟ್ ಜಡ್ಜಿ ಮುಂದೆ ಪ್ಲೇಸ್ ಮಾಡಬೇಕು, ಅದನ್ನು ಪ್ಲೇಸ್ ಮಾಡಲಿಲ್ಲ. ಒಂದು, ಯಾವ ವಿಟ್ನೆಸ್ ಅನ್ನು ಸರಿಯಾಗಿ ಚೀಫ್ ಮಾಡಬೇಕೋ ಅದನ್ನು ಚೀಫ್ ಮಾಡಲಿಲ್ಲ. ಆದ್ದರಿಂದಾಗಿ ಪ್ರಾಸಿಕ್ಯೂಷನ್ ಪರ ವಕೀಲರು ಪ್ರಾಸಿಕ್ಯೂಷನ್ಗೆ ವಿರುದ್ಧವಾದಂತ ವರ್ತನೆಯನ್ನು ತೋರಿದ್ರು ಎನ್ನುವುದು ಇಡೀ ಕೇಸಿನ ಡೆಪೋಸಿಷನ್ ನಲ್ಲಿ ನೋಡುವಾಗ ಗೊತ್ತಾಗತ್ತೆ. ಆ ಕೇಸಿನ ಡೆಪೋಸಿಷನ್ ನೋಡ್ಬೇಕು ನೀವು, ಅದನ್ನು ಓದಬೇಕು. ಆ ಡೆಪೋಸಿಷನ್ ನ ಮೇಲೆಯೇ ಜಡ್ಜ್ಮೆಂಟ್ ಬಂದಿರುವುದು. ಜಡ್ಜ್ಮೆಂಟ್ ಅಲ್ಲಿ ಜಡ್ಜ್ ಅವರು ಅದನ್ನು ಕೋಟ್ ಮಾಡಿರುವುದು. ಅವರು ನಮ್ಮ ಪ್ಯಾನಲಿಸ್ಟ್ ಅವರು ಹೇಳ್ತಾರೆ, ಜಡ್ಜ್ಮೆಂಟ್ ಅಲ್ಲಿ ಹೇಳ್ತಾರೆ, ನೋ ಎವಿಡೆನ್ಸ್ ಟು ಕನೆಕ್ಟ್ ದಿಸ್ ಕೇಸ್ ಅಂತ ಹೇಳ್ತಾರೆ. ಆರೋಪಿಯನ್ನು ಈ ಕೇಸ್ಗೆ ಕನೆಕ್ಟ್ ಮಾಡ್ಲಿಕ್ಕೆ ಬೇರೆ ಎವಿಡೆನ್ಸ್ ಇಲ್ಲ ಅಂತ ಹೇಳಿ. ಅಲ್ಲಿ ಯಾವ ಎವಿಡೆನ್ಸ್ ಇರ್ಲಿಲ್ಲ. ಹರೀಶ್ ಮಾಡಿಯವಳ ಎವಿಡೆನ್ಸ್ ಇತ್ತು, ಆತನಿಗೆ ಆಕ್ಸಿಡೆಂಟ್ ಆದ ಕಾರಣಕ್ಕಾಗಿ ಆತನಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಎರಡನೇ ಎವಿಡೆನ್ಸ್ ಇತ್ತು ಗೋಪಾಲ ಪೂಜಾರಿಯನ್ನು ಪ್ರೀ ಟ್ರಯಲ್ ಕನ್ವರ್ಸೇಷನ್ ನಲ್ಲಿ ಡ್ರಾಪ್ ಮಾಡಲಾಗಿತ್ತು. ಗೋಪಾಲ ಪೂಜಾರಿಯನ್ನು ಪ್ರಾಸಿಕ್ಯೂಷನ್ ಪರ ವಕೀಲರು ಎವಿಡೆನ್ಸ್ ಕರೆಸ್ತಾ ಇದ್ರೆ ಸಂತೋಷ್ ರಾವ್ ಆ ಮಣ್ಣಸಕ್ಕದ ಮರದ ಬುಡದಲ್ಲಿ ನಿಂತಿದ್ದ ಎನ್ನುವುದು ಪ್ರೂವ್ ಆಗ್ತಾ ಇತ್ತು. ಅದೇ ಗೋಪಾಲ್ ಪೂಜಾರಿ ಅವರು ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ಕೂಡ ಹೇಳಿದ್ದಾರೆ ಇದೇ ವಿಚಾರವನ್ನ. ನಾನು ಕಣ್ಣಾರೆ ಕಂಡಿದ್ದೇನೆ ಸಂತೋಷ್ ರಾವ್ನನ್ನ, ಕಣ್ಣಾರೆ ಕಂಡಂತಹ ಸಾಕ್ಷ್ಯ ನಾನು ಇದ್ದೀನಿ, ನನ್ನನ್ನು ಕರೀಲಿಲ್ಲ ಅನ್ನೋದೇ ನನಗೆ ಆಶ್ಚರ್ಯ ಅಂತ ಹೇಳಿ. ನಾನು ಇನ್ನೊಂದು ಕ್ವಿಕ್ ಬ್ರೇಕ್ ಹೋಗ್ಬೇಕು. ಬ್ರೇಕ್ ಆದ ನಂತರದಲ್ಲಿ ಆನೆ ಮಾವುತ, ಇದನ್ನು ಕೂಡ ಆನೆ ಮಾವುತ ಹಾಗೆ ಯಮುನಾ ಅವರ ಸಾವಿನ ಬಗ್ಗೆ ಕೂಡ ತನಿಖೆ ಮಾಡಿ ಅಂತ ಹೇಳಿ BM ಭಟ್ರು, ವೇದವಲ್ಲಿ ಅವ್ರ ಪ್ರಕರಣ ಬಂದೆ ಸರ್. ಒಂದು ಬ್ರೇಕ್ ಹೋಗಿ ಬರೋಣ. ಬ್ರೇಕ್ ಇಂದ ಬಂದ ನಂತರದಲ್ಲಿ ಈ ವಿಚಾರಗಳ ಜೊತೆಯಲ್ಲೇ ಮತ್ತೊಂದು ಪ್ರಮುಖವಾದ ವಿಚಾರ ಅಂದ್ರೆ ಸ್ಟ್ಯಾನ್ಲಿ ಅವರು ಹೇಳಿರುವ ಹೇಳಿಕೆ. ಅವ್ರು ಹೇಳಿರೋ ಹೇಳಿಕೆ ಏನು? ಖುದ್ದಾಗಿ ಈ ಚಿನ್ನಯ್ಯನೇ ಸೌಜನ್ಯ,
ಸೌಜನ್ಯಾಳನ್ನ ಹೊತ್ತುಕೊಂಡು ಹೋಗಿ ಆಕೆಯನ್ನ ಅಲ್ಲಿ ಹಾಕುವ ಸಂದರ್ಭದಲ್ಲಿ ಕಣ್ಣಾರೆ ಕಂಡಂತಹ ಸಾಕ್ಷಿ ಚಿನ್ನಯ್ಯ ಅನ್ನೋ ರೀತಿಯಲ್ಲಿ ಏನೋ ಹೇಳಿಕೆ ಕೊಟ್ಟಿದ್ದಾರಂತೆ. ಅದೊಂದು ಹೊಸ ವಿವಾದಕ್ಕೆ ಬೇರೆ ಸೃಷ್ಟಿಯಾಗಿದೆ. ಜೊತೆಗೆ ಸ್ಟ್ಯಾನ್ಲಿ ಅವರು ಪುಂಖಾನುಪುಂಖವಾಗಿ ಮಾಧ್ಯಮಗಳಿಗೆ ಒಂದಷ್ಟು ಉಪದೇಶವನ್ನ ಮಾಡಿದ್ದಾರೆ. ಯಾರ್ಯಾರನ್ನೋ ಕರ್ಕೊಂಡ್ಬಂದು ನೀವು ಡಿಬೇಟಿಗೆ ಕೂರಿಸ್ತೀರಿ, ಇಟ್ಸ್ ನಾಟ್ ಗುಡ್ ಫಾರ್ ಮೀಡಿಯಾ. ಸರ್, ನೀವು ಬಂದಿದ್ರಿ, ವಿ ಕಾಲ್ಡ್ ಯು ಆಲ್ಸೋ. ನರಸಿಂಹಮೂರ್ತಿ ಸರ್ ಬಂದಿದ್ದಾರೆ, BM ಭಟ್ರು ಬಂದಿದ್ದಾರೆ. ನಾವು ಬರೀ ಕೀರ್ತಿಗೆ ವಾಯ್ಸ್ ಕೊಟ್ಟಿಲ್ಲ, ನಾವಿಲ್ಲಿ ಕೀರ್ತಿ ಅಥವಾ ಗಿಳಿಯಾರ್ ಅವರಿಗೆ ವಾಯ್ಸ್ ಕೊಟ್ಟಿಲ್ಲ. ನಿಮ್ಮೆಲ್ಲರಿಗೂ ಕೂಡ ಅವಕಾಶ ಕೊಡ್ತಿದ್ದೀವಿ. ಮೋಹನ್ ಸರ್, ಧ್ವನಿ ತಲುಪ್ತಾ ಇದ್ರೆ ನೀವು ಹೇಳ್ತಾ ಇದ್ರೆ ಅರ್ಧಕ್ಕ ಕನೆಕ್ಷನ್ ಕಟ್ ಆಗಿತ್ತು. ನೋಡಿ, ಆನೆ ಮಾವುತನ ಕೊಲೆ ಪ್ರಕರಣದಲ್ಲಿ ಸುಮಾರು 1 ವರ್ಷದ ನಂತರ ಸುಂದರಿ ಅವರು ಜಿಲ್ಲಾ SP ಅವರಿಗೆ ಒಂದು ದೂರು ಕೊಡ್ತಾರೆ. ಧರ್ಮಸ್ಥಳದ ಹರ್ಷೇಂದ್ರ ಕುಮಾರ್ ಅವರು ಬಂದು ನನ್ನ ಗಂಡನಿಗೆ ಬೆದರಿಕೆ ಒಡ್ಡಿದ್ರು ಎನ್ನುವ ಕಾರಣಕ್ಕೆ ಅಂತ ಹೇಳಿ ಒಂದು ದೂರು ಕೊಡ್ತಾರೆ. ಆ ದೂರು ಜಿಲ್ಲಾ SP ಅವರಿಂದ ಬೆಳ್ತಂಗಡಿ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸಿಗೆ ಬರುತ್ತೆ. ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸಲ್ಲಿ ಆ ದೂರಿನ ಬಗ್ಗೆ ವಿಚಾರಣೆ ಆಗುತ್ತೆ. ವಿಚಾರಣೆ ಆಗುವಾಗ ಆ ಜಾಗದ ವಿಚಾರ ಅಂತ ಹೇಳ್ತಾರೆ. ಏನೋ ಒಂದು ಕೊಲೆ ಆಗಿದೆ, ಆ ಮನೆಯಲ್ಲಿ ಯಮುನಾ ಮತ್ತು ನಾರಾಯಣ ಅವರು ಇದ್ರು, ಆ ಜಾಗದ ವಿಚಾರಕ್ಕೆ ಈ ಸಂಬಂಧವಾಗಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಇವರ ಅಭಿಪ್ರಾಯ. ಆ ಜಾಗ 2016ಕ್ಕಿಂತ ಮೊದಲು, ಅಂದರೆ ಈ ಕೊಲೆ ನಡೆಯುವಂತ ಸಂದರ್ಭದಲ್ಲಿ ಧರ್ಮಸ್ಥಳದ 18ನೇ ಧರ್ಮಾಧಿಕಾರಿ ಚಂದಯ್ಯ ಹೆಗಡೆ ಅವರ ಹೆಸರಲ್ಲಿ ಇತ್ತು. ಅದರ ನಂತರವೂ ಅದು ಅದೇ ರೀತಿಯಲ್ಲಿತ್ತು. ಅವರು 2012ರಲ್ಲಿ ಕೊಲೆ ಆದ್ರು ಆ ಜಾಗದಲ್ಲಿ. 2016ರಲ್ಲಿ ಆ ಜಾಗ ಚಂದಯ್ಯ ಹೆಗಡೆ ಅವರ ಹೆಸರಿನಿಂದ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಹೆಸರಿಗೆ ಟ್ರಾನ್ಸ್ಫರ್ ಆಯ್ತು. ಯಾವ ವರ್ಷದಲ್ಲಿ? 2016ರಲ್ಲಿ ಆಯ್ತು. ಹಾಗಾದ್ರೆ ಭಟ್ರು ಯಾಕೆ ಹಿಂಗ್ ಬರೀತಾರೆ? ಮಾವುತನ ಸಾವಿನ ಬಳಿಕ ಕೂಡ ಈ ಜಮೀನು ಆತನ ಕುಟುಂಬದವರ ಸ್ವಾಧೀನಕ್ಕೆ ಯಾಕೆ ಬರಲಿಲ್ಲ ಅಂತ ಹೇಳಿ ಪ್ರಶ್ನೆ ಕೇಳಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸ್ವಾಧೀನಕ್ಕೆ ಬರ್ಲಿಕ್ಕೆ ಆ ಜಮೀನು ಆ ಕುಟುಂಬದವರದ್ದೇ ಅಲ್ಲ. ಭಟ್ರು ಹೇಳಿ 2012 ಅಲ್ಲ BM ಭಟ್ರು ಹೇಳಿ. BM ಭಟ್ರೆ, ನಿಮ್ಮ ಹತ್ರ ಯಾವ್ದಾದ್ರು ದಾಖಲೆ ಇದೆಯಾ? 2000 ಇಸ್ವಿಯಿಂದ ಅಥವಾ 2012 ಆ ಜಮೀನು ಚಂದಯ್ಯ ಹೆಗಡೆ ಅವರ ಹೆಸರಲ್ಲಿ? ಸರ್, ಇದು ನಿಮ್ಮ ವಾದ. ಮೋಹನ್ ಸರ್, ಇದು ನಿಮ್ಮ ವಾದ. BM ಭಟ್ರೆ, ನೀವು ದೂರಿನಲ್ಲಿ ಇದನ್ನು ಉಲ್ಲೇಖ ಮಾಡುವಾಗ ನೀವು ಕೂಡ ವಕೀಲರಿದ್ದೀರಿ. ಕಾಗದ ಪತ್ರಗಳನ್ನ ಪರಿಶೀಲನೆ ಮಾಡದೇ ಇರಲಿ ಅಂತೂ ನೀವು ಕಂಪ್ಲೇಂಟ್ ಕೊಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಮಾವುತನ ಕುಟುಂಬಕ್ಕೆ ಸೇರಿದ ಭೂಮಿ ಅನ್ಲಿಕ್ಕೆ ಯಾವ್ದಾದ್ರು ದಾಖಲೆಗಳು ಇತ್ತ? ಆ ಜಾಗದ ಭೂಮಿ ಯಾರ ಹೆಸರಲ್ಲಿತ್ತು ಅಂತ ಹೇಳಿ ನೀವು ಪರಿಶೀಲನೆ ನಡೆಸಿದ ಪ್ರಕಾರ ಏನಿದೆ? ನಿಮ್ದು ಆಡಿಯೋ ಮ್ಯೂಟ್ ಆಗಿದೆ ಸರ್. ಮನೆ ನಂಬರ ಇವರ ಆನೆ ಮಾವುತನ ಹೆಸರಲ್ಲೇ ಇತ್ತು. ಹಾ, ಹೇಳಿ ಬರ್ತಿದೆ, ಹೇಳಿ ಇವಾಗ. ಈಗ ಅದು ಆನೆ ಮಾವುತನ ಮನೆ ನಂಬರ ಆನೆ ಮಾವುತನ ಹೆಸರಲ್ಲಿತ್ತು. ಅದು 80 ವರ್ಷ ಅವರ ಅಪ್ಪನ ಕಾಲದಿಂದ ಅಲ್ಲಿ ವಾಸ ಇದ್ರು ಆ ಮನೆಯಲ್ಲಿ. ನಾವೆಲ್ಲ ಕಣ್ಣಾರೆ ನೋಡಿದವರು. ಆಮೇಲೆ ಈ ಇಬ್ರು ಕೂಡ ಒಟ್ಟಿಗೆ ಸತ್ತ ಮೇಲೆ ಅಲ್ಲಿ ಯಾಕೆ ಅದ್ಯಾರೋ ಬ್ಯಾಂಗ್ಳೂರಿನವರು ಅಯೋಧ್ಯ ಹೋಟೆಲ್ ಅಲ್ಲಿ ಬಂತು.